ಫ್ರೆಂಡ್ಸ್, ಇವತ್ತು ಸಂಡೇ ಬ್ಲಾಗ್ ಇದು. ಇವತ್ತು ನಮ್ಮ ಮನೆಯಲ್ಲಿ ಎಗ್ ಬಿರಿಯಾನಿ ಮಾಡಿದ್ದೀನಿ ನಾನು. ಸಂಡೇ ಅಲ್ವಾ, ಹಾಗಾಗಿ ನೋಡ್ರಿ ಎಗ್ ಬಿರಿಯಾನಿ ಮಾಡಿದ್ದೀನಿ. ಇನ್ನು ಇದನ್ನು ನಾವು ತಿನ್ನಬೇಕಷ್ಟೇ. ಇಲ್ಲಿರೋದು ಬಂದುಬಿಟ್ಟು ನೈಟ್ದು ರೈಸ್ ಮಿಕ್ಕಿರೋದು. ಇದು ಬಂದುಬಿಟ್ಟು ಡಾಗ್ಸ್ಗೆ ಹಾಕ್ತೀನಿ. ಇನ್ನೊಂದು ಚಪಾತಿ ಇದೆ, ಡಾಗ್ಸ್ ಇದೆ, ಆಚೆ ಕಡೆ ಕೊಟ್ಬಿಡ್ತೀನಿ, ತಿಂದುಬಿಡ್ತವೆ ಅವು. ಇನ್ನು ನೋಡ್ರಿ ಮನೆ ಹೆಂಗಿದೆ ಅಂತ ಏನು ಕೆಲಸನೂ ಮಾಡಿಲ್ಲ ಫ್ರೆಂಡ್ಸ್. ನೋಡ್ರಿ ಇಷ್ಟೊಂದೆಲ್ಲ ಕೆಲಸ ಇದೆ ಅಂತ. ತಿನ್ನು ನೋಡಿ, ಪಪ್ಪೀಸ್ಗೆ ಕೊಟ್ಟೆ ತಿನ್ನಲಿ ಅಂತ ತಿಂತದೆ ಅದು. ಮತ್ತು ಇನ್ನೆಲ್ಲ ಕೆಲಸ ಮಾಡಿಕೊಂಡು ನಾನು ಸ್ವಲ್ಪ ಕೊಡು, ಇರು ತಿನ್ನು ನೀನು. ನೋಡಿ ಪಾಪ, ನೋಡಿ ಫ್ರೆಂಡ್ಸ್, ಅದು ಇನ್ನೊಂದು ಪಪ್ಪಿ ಇದ್ರನ್ನ ಏನೂ ತಿನ್ನಕ್ಕೆ ಬಿಡಲ್ಲ ಪಾಪ. ನೋಡ್ರಿ ಸಣ್ಣ ಆಗಿದೆ ಇದು. ನಾನು ಚಪಾತಿ ಹಾಕಿದ್ರೆ ಸ್ವಲ್ಪ ಕೊಡೋಣ ಅಂತ ತಿನ್ನಕ್ಕೆ ಬಂದರೆ ಅದು ತಿನ್ನೋಕ್ಕೆ ಬಿಡಲಿಲ್ಲ. ನೋಡ್ರಿ ಪಾಪ ಸುಸು ಮಾಡಿಬಿಟ್ಟಿದೆ ಬೈಕ್ಗೆ. ಅಷ್ಟು ಹಿಂಸೆ ಮಾಡುತ್ತೆ ಅದು. ಅಲ್ಲಿಗೂ ನಾನು ನೋಡಿದ್ರೆ ಸಾಕು ಹೊಡಿತೀನಿ. ಏನು ಈ ಥರ ಮಾಡ್ತೀಯ ನೀನು, ಒಳ್ಳೆ ರಾಕ್ಷಸಿ ಥರ ಆಡ್ತೀಯಲ್ಲ ಅಂತ. ಪಾಪ ಹಂಗೆ ಕಚ್ಚೋದು ನನಗೆ ಅಯ್ಯೋ ಅನಿಸ್ಬಿಡ್ತು ನೋಡಿಬಿಟ್ಟು. ಪಾಪ ಕೆಲವು ಹಂಗೆ ಏನು ಮಾಡೋಕ್ಕಾಗಲ್ಲ, ರಾಕ್ಷಸಿ ಥರ ಆಡ್ತವೆ ಪಾಪ. ತಿನ್ನಮ್ಮ ಚಿನ್ನಿ, ತಿನ್ನು. ನಾನು ಅದಕ್ಕೆ ಅದನ್ನು ಒಳಗಡೆ ಹಾಕ್ಬಿಟ್ಟು ಗೇಟ್ ನೋಡ್ರಿ, ಗೇಟ್ ಹಾಕ್ಬಿಟ್ಟು ಇದ್ರ ಈಚೆ ಕಡೆ ಹಾಕಿದ್ದೀನಿ ತಿನ್ನಲಿ ಅಂತ. ನೋಡ್ರಿ ಅಪ್ಪ ಎಷ್ಟು ರಾಕ್ಷಸಿ ಆಗಿದೆ ಅಂದರೆ ಈ ಪಪ್ಪಿ. ನಾನು ಅಲ್ಲಿಗೂ ನೋಡಿದ್ರೆ ಸಾಕು ಒಂದೆರಡು ಹಾಕ್ಬಿಡ್ತೀನಿ ಕೋಪಕ್ಕೆ. ಅಷ್ಟು ಹಿಂಸೆ ಮಾಡುತ್ತೆ ಪಾಪ ಚಿಕ್ಕ ಪಪ್ಪಿಗೆ. ಈಗಲೇ ಇದು ಎಷ್ಟು ಸಣ್ಣ ಇದೆ, ಇದು ನೋಡ್ರಿ ಹೆಂಗಿದೆಯಂತ. ಅಯ್ಯ ರಾಮ. ಇನ್ನು ಫ್ರೆಂಡ್ಸ್, ಇನ್ನಿದೆಲ್ಲ ಕೆಲಸ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ನೋಡ್ರಿ, ಬಿರಿಯಾನಿ ತಿಂತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಮಗು ಎಲ್ಲ ಪಕ್ಕದೂರ್ಗೆ ಹೋಗಿದ್ದಾರೆ ಏನೋ ಕೆಲಸಕ್ಕೆ ಅಂತ. ಓಕೆನಾ, ನಾನು ತಿಂತೀನಿ, ಅವ್ರು ಬಂದು ಆಮೇಲೆ ತಿಂತಾರೆ. ಓಕೆನಾ. ನಮ್ಮ ಮನೆಯಲ್ಲಿ ಸ್ಪೆಷಲ್ ಇವತ್ತಿದೆ ಫ್ರೆಂಡ್ಸ್. ನೈಟ್ಗೆ ಗೊತ್ತಿಲ್ಲ ಏನು ಸ್ಪೆಷಲ್ ಮಾಡಬೇಕಂತ, ಮಾರ್ನಿಂಗ್ ಮಾತ್ರ ಇದೆ. ಓಕೆನಾ. ತಿಂದುಬಿಟ್ಟು ಇನ್ನೆಲ್ಲ ಕೆಲಸ ಮಾಡಬೇಕು. ಓಕೆನಾ. ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಅಂತ ನೋಡ್ರಿ, ಎಷ್ಟಿದ್ದಾವೆ ಅಂತ ನೋಡ್ರಿ. ನಮ್ಗೆ ಯಾರೋ ಬೇಕಾಗಿರೋರು ಕೊಟ್ಟಿರೋದು ನಮಗೆ. ತುಂಬ ಚೆನ್ನಾಗಿದ್ದಾವೆ ಇವು. ನೋಡ್ರಿ ಎಷ್ಟು ದೊಡ್ಡಗಿದೆ ಅಂತ. ಒಬ್ಬ ನಂಗೆ ಆಶ್ಚರ್ಯ ಆಗೋಯ್ತು. ಇದು ಮತ್ತು ಇದು ನೋಡ್ರಿ ಎಷ್ಟು ದೊಡ್ಡಗಿದೆ ಅಂತ. ಇವೆರಡೇ 1 kg ಮೇಲೆ ಬರ್ತವೆ. ಇವೆರಡೇ ಅಷ್ಟಿದ್ದಾವೆ, ಎಷ್ಟು ದೊಡ್ಡದಿದೆ. ಅಯ್ಯೋ ನನಗೆ ಖುಷಿ ಆಯ್ತು ಇಷ್ಟೆಲ್ಲ ನೋಡ್ಬಿಟ್ಟು ನನಗೆ. ಅಯ್ಯೋ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್, ಇಷ್ಟ ಆಯಿತು. ಎಲ್ಲ ಇದಕ್ಕೆ ತುಂಬಿಸ್ತೀನಿ, ಈ ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ದಿನ ಇರುತ್ತೆ ಅಲ್ವಾ. ನೋಡಿ ಈ ಥರ ಬುಟ್ಟಿಗೆ ಇಟ್ಕೊಂಡ್ಬಿಡ್ತೀನಿ. ಬಾಕ್ಸ್ಗೂ ಬೇಕಾಗುತ್ತಲ್ವಾ, ಹಾಕಿ ಕಳಿಸ್ಬಹುದು. ನೋಡಿರಿ ಎಷ್ಟಿದ್ದಾವೆ ಅಂತ. ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು ನೋಡ್ರಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ, ಮತ್ತು ಹಾಗೇ ರೆಡಿ ಆಗಿದ್ದೀವಿ. ಎಲ್ಲಿಗೆ ಅಂತೀರಾ, ನಮ್ಮ ಮಗನಿಗೆ ಲಾಸ್ಟ್ ಡೋಸು, ಅದೇ ಪಪ್ಪಿ ಕಚ್ಚಿತ್ತಂತ ಹೇಳ್ದಲ್ಲ ನಮ್ಮ ಸಿಂಬ, ಇವತ್ತು ಲಾಸ್ಟು ಇದು ಏನು ವ್ಯಾಕ್ಸಿನ್ ಕೊಡಿಸ್ಬೇಕು. ಲಾಸ್ಟ್ ಡೋಸ್ ವ್ಯಾಕ್ಸಿನ್ ಕೊಡಿಸ್ಬೇಕು. ಸೊ ಹಾಗಾಗಿ ನಾನು ಇವಾಗ ರೆಡಿ ಆಗಿದ್ದೀನಿ. ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರಿಗೆ ಈ ನಡುವೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವ್ರು ಬರೋಕ್ಕಾಗ್ತಿಲ್ಲ ನಮ್ಮ ಜೊತೆ. ಸೊ ನಾವೇ ಹೋಗ್ತಾಯಿದ್ದೀವಿ, ನಾನು ನನ್ನ ಮಗ ಇಬ್ಬರೂ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರ್ತೀವಿ. ಸೊ ಹಾಗಾಗಿ ರೆಡಿ ಆಗಿದ್ದೀವಿ ನೋಡಿರಿ. ಎಲ್ಲ ಕೆಲಸ ಮುಗೀತು, ಕಿಚನಲ್ಲೂ ಅಷ್ಟೇ. ಇನ್ನಿವಾಗ ಹೋಗೋದಷ್ಟೇ. ಓಕೆನಾ ಫ್ರೆಂಡ್ಸ್. ನೋಡಿರಿ ನನ್ನ ಡ್ರೆಸ್ 3 ಪೀಸ್ ಕುರ್ತಾ ಸೆಟ್ಟು ತುಂಬ ಚೆನ್ನಾಗಿದೆ ಅಲ್ವಾ. ನಂಗೆ ತುಂಬ ಇಷ್ಟ ಆಯಿತು ಈ ಕುರ್ತಾ ಸೆಟ್ ಅಂತೂ. ಇಲ್ಲ ಅದೇ ಎಲ್ಬೋಗಿಂತ ಕೆಳಗಡೆ ಬಂದಿತ್ತು. 3/4 ಸ್ಲೀವ್ಸ್ ಬಂದಿತ್ತು. ನಾನೇ ಸ್ವಲ್ಪ ಮೇಲೆ ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಓಕೆನಾ.
ಮತ್ತು ನೋಡ್ರಿ ತುಂಬ ಚೆನ್ನಾಗಿದೆ ಕ್ಲಾತ್ ಎಲ್ಲನೂ ರೇಯನ್ ಸ್ಲಬ್ ಇದು. ನಿಮಗೆ ಡ್ರೆಸ್ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕೊಡ್ತೀನಿ. ಓಕೆನಾ? ಬಾಯ್ ಫ್ರೆಂಡ್ಸ್. ನಾವಿವಾಗ ನಮ್ಮ ಗೇಟ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಬಸ್ ಏನಾದರೂ ಸಿಗುತ್ತಾ ಏನೋ ಗೊತ್ತಿಲ್ಲ ನನಗೆ. ಬಸ್ ಏನಾದರೂ ಸಿಕ್ಕಿದ್ರೆ ಬಸ್ಗೆ ಹೋಗೋದು, ಇಲ್ಲಾಂದರೆ ಆಟೋನೋ ಏನಾದರೂ ಸಿಗುತ್ತೆ ಹೋಗೋದು. ಇದೊಂದು ಕರೆಕ್ಟಾಗಿ 11:50 ಆಗಿದೆ ಫ್ರೆಂಡ್ಸ್. ಎಷ್ಟು ಬಿಸಿ ಗೊತ್ತಾ, ಯಪ್ಪ ನಡೆಯೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿ ಇವತ್ತು. ಬಿಸಿಲು ಜಾಸ್ತಿ, ಬಿಸಿಲು ಇದೆ, ಬಿಸಿ ಎರಡೂ ಇದೆ. ಇವತ್ತು ಸಂಡೇ ರಜಾ ಅಲ್ವಾ ಫ್ರೆಂಡ್ಸ್? ನಾಳೆ ರಜಾ ಏನಿಲ್ಲ, ಸ್ಕೂಲ್ ಇದೆ. ಓಕೆನಾ? ಇನ್ನಿವಾಗ ಹೋಗ್ತಾ ಇದ್ದೀವಿ. ಗೇಟಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಬಸ್ ಏನಾದರೂ ಸಿಗುತ್ತಲ್ಲ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮತ್ತೆ ಬರಬೇಕು ಫ್ರೆಂಡ್ಸ್. ನಾವು ಬ್ಲೌಸ್ ಪೀಸ್ ಒಂದು ಬೇಕು, ತಗೊಂಡು ಬರಬೇಕು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನೋಡ್ರಿ, ಇಂಜೆಕ್ಷನ್ ಕೊಡಿಸ್ಕೊಳಕ್ಕೆ ಬಂದಿದ್ದೀವಿ. ಇಂಜೆಕ್ಷನ್ ಇವಾಗ ಹಾಕ್ಸ್ಕೊತಾನೆ. ನಗ್ತೀಯಲ್ಲ, ಅವನಿಗೆ 12 ಕಂಪ್ಲೀಟ್ ಆಗುತ್ತೆ. 13ಗೆ ಬೀಳುತ್ತೆ, ಇನ್ನೇನು ಅಕ್ಟೋಬರ್ಗೆ. 13 ಊರ್ಕೋ. ನಾವು ಬಸ್ ಸ್ಟ್ಯಾಂಡಿಗೆ ಬರ್ತಿದ್ವಾ, ನಮಗೆ ಬೇಕಾಗಿರೋರು ಅಣ್ಣ ಬಂದುಬಿಟ್ಟು, ಅಮ್ಮ ಊರಲ್ಲಿ ಬಿಟ್ಬಿಟ್ಟು ಬರ್ತೀನಿ, ಅಣ್ಣಗೆ ಕಾಲ್ ಮಾಡು ಅಂದರು. ಆವಾಗ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರೆ ಸರಿ ಬಿಟ್ಬಿಟ್ಟು ಬಂದರೆ ಸರಿ ಅಂದ್ಬಿಟ್ಟು ನಮ್ಮೂರಿಗೆ ಬೇಗ ಬಂದುಬಿಟ್ವಿ ಫ್ರೆಂಡ್ಸ್. ಇವಾಗ ಮನೆಗೆ ಬಂದರೆ ನಾವು ಈಗ ತಾನೇ ಬಂದಿದ್ದು ಮನೆಗೆ. ಆಟೋ ಬಂತು, ಅಂದರೆ ನಮಗೆ ತುಂಬ ಅವ್ರ ಆತ್ಮೀಯರು. ಅವರೊಂದು ನಮಗೊಂದು 4-5 ಇಯರ್ಸಿಂದನೂ ಅವ್ರು ನಮ್ಮ ಹತ್ರ ಹಂಗಿದ್ರು. ಅವರು ನೋಡಿಬಿಟ್ಟು ಅಕ್ಕ ಬನ್ನಿ ನಿಮ್ಮ ಊರಲ್ಲಿ ಬಿಡ್ತೀವಿ ಅಂದರೆ ಸರಿ ಅಂದ್ಬಿಟ್ಟು ನಾವು ನಮ್ಮ ಹಸ್ಬೆಂಡ್ನ ಕೇಳಿದ್ರೆ ಸರಿ ಹೋಗ್ರಿ, ಅವ್ರು ನಾನು ಬಾಡಿಗೆ ಕೊಡ್ತೀನಿ ಅಂದರು. ಸರಿ ಅಂದ್ಬಿಟ್ಟು ನಾವು ಬಂದರೆ, ಇಲ್ಲ ಅಂದಿದ್ರೆ ನಾವು ಇನ್ನೂ ಅಲ್ಲೇ ಇರ್ತಾಯಿದ್ವಿ. ಸರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಚಿಕ್ಕಬಳ್ಳಾಪುರದಿಂದ ನಾವು ಮನೆಗೆ ಬಂದ್ವಿ ಇಂಜೆಕ್ಷನ್ ಕೊಡಿಸ್ಕೊಂಡು. ಮತ್ತು ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರು, ಬಂದುಬಿಟ್ಟಿದ್ದೀರಾ ಮನೆಗೆ ಅಂದರು. ಬಂದಿದ್ದೀವ್ರಿ ಅಂದರೆ, ಸರಿ ನೀನು ಫಿಶ್ ಕಬಾಬ್ಗೆ ಎಲ್ಲ ಏನೇನು ಬೇಕೋ ಅದೆಲ್ಲ ತರಿಸ್ಕೊಂಡಿರು, ನಾನು ಫಿಶ್ ತೊಗೊಂಬರ್ತೀನಿ, ಕಬಾಬ್ ಮತ್ತು ಸಾಂಬಾರು ಮಾಡು ಅಂದರು. ಸರಿ ರೀ ಆಯಿತು ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಅವರು ಪೇರೆಸಂದ್ರ ಹೋಗಿದ್ರು. ಬರೋ ಅಷ್ಟರಲ್ಲಿ ನಾನು ಫಿಶ್ ಕಬಾಬ್ಗೆ ಏನೇನು ಬೇಕೋ ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ನ. ಅದೆಲ್ಲ ಕಲಸಿ 1/2 ಅವರ್ ಇಲ್ಲ 3/4 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮತ್ತು ಅದು ಸಾಂಬಾರು ಒಂದು ಕಡೆ ರೆಡಿ ಮಾಡಿಬಿಟ್ಟು ಮತ್ತೆ ಅದನ್ನು ತೆಗೆದುಬಿಟ್ಟು ಫ್ರಿಜ್ಜಿಂದ ಇವಾಗ ನಾನು ಬಿಸಿ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಕಬಾಬ್ ಅಂತೂ, ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ಟೇಸ್ಟು ಎಲ್ಲ ಚೆನ್ನಾಗಿತ್ತು. ತುಂಬ ದಿನ ಆಗಿತ್ತು ನಾವು ಕಬಾಬ್ ಮಾಡಿಬಿಟ್ಟು, ಅಂದರೆ ಫಿಶ್ ಮಾಡಿಬಿಟ್ಟು. ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಫಿಶ್ ಅಂದರೆ. ನಮ್ಗೆ ಅಷ್ಟೊಂದು ಇಷ್ಟ ಇಲ್ಲ, ಅವ್ರಿಗೆ ತುಂಬಾ ಇಷ್ಟ. ಸೊ ಅವ್ರಿಗೋಸ್ಕರನೇ ನಾವು ಫಿಶಸ್ ಅವರು ತೊಗೊಂಬರ್ತೀನಿ ಅಂದರು. ಸರಿ ತೊಗೊಂಬಾ ಅಂತ ಹೇಳಿದೆ, ತೊಗೊಂಬಂದರು ಮಾಡಿ. ಸರಿ ತೊಗೊಂಬ ಅಂದ್ವಾ, ಅವರು ಇಷ್ಟಪಟ್ಟು ತೊಗೊಂಬಂದರು. ಜೊತೆಗೆ ನಾವು ತಿಂದ್ವಿ, ಅವ್ರು ತುಂಬಾ ಖುಷಿಪಟ್ಟರು. ನಾವು ತಿಂದ್ರೇ ಅವ್ರಿಗೂ ಖುಷಿ ಆಗೋದು. ನಾವು ನೆನ್ನೆಂತೂ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ತಿಂದಿದ್ದೀವಿ ಫ್ರೆಂಡ್ಸ್. ಓಕೆನಾ? ಇವತ್ತು ಭಾನುವಾರ ನಮ್ಮದು ಈ ರೀತಿ ಇತ್ತು ಫ್ರೆಂಡ್ಸ್. ನೋಡ್ರಿ, ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ, ಫಿಶ್ ಸಾಂಬಾರು. ಇದು ಇನ್ನು ಕಬಾಬ್ ಇತ್ತಲ್ವ, ಅದು ಸ್ವಲ್ಪ ಬಿಸಿ ಮಾಡೋಣ ಅಂತ ಎಣ್ಣೆ ಇಟ್ಟಿದ್ದೀನಿ. ನೋಡ್ರಿ ಕಬಾಬು. ಇದು ನಮ್ಮ ನೈಟ್ ಡಿನ್ನರ್ ಫ್ರೆಂಡ್ಸ್. ಓಕೆನಾ? ಸಾಂಬಾರು ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಬಾಗುಂದ? ಉಪ್ಪು ಖಾರಮೈಂದ ಪುಲ್ಸು? అవునా? ಎಂಜಾಯ್ ಶೇ. ಹಾಂ, ಮೀನು ಅಂದರೆ ಇಷ್ಟ ಅಲ್ಲ, ಎಂಜಾಯ್ ಮಾಡು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಮತ್ತು ನಾನು ಕಬಾಬ್ ತಿಂತಾಯಿದ್ದೀನಿ ನೈಟ್ಗೆ. ಮತ್ತು ನೆನ್ನೆ ಮಧ್ಯಾಹ್ನ ತಿಂದಿದ್ದೆ, ನೈಟ್ಗೂ ತಿಂದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದೀನಿ ನೋಡ್ರಿ. ಸಿಂಕ್ ಖಾಲಿ ನೋಡ್ರಿ, ಸ್ಟವ್ ನೋಡ್ರಿ,
ಇರೋ ಎಲ್ಲ ಕೆಲಸನೂ ಮಾಡಿಬಿಟ್ಟೆ ಇವತ್ತು, ಯಾಕಂದ್ರೆ ಅದು ಫಿಶ್ ಎಲ್ಲ ಮಾಡಿದ್ದೆಲ್ಲ. ನಾಳೆ ಬಂದುಬಿಟ್ಟು ಮಂಡೇ ಅಲ್ವಾ, ಯಾಕೆ ಅದೇನಂದರೆ ಕಿಚನ್ ಎಲ್ಲ ಒಂಥರ ಸ್ಮೆಲ್ ಬರುತ್ತೆ ಅದು. ಸೊ ಹಾಗಾಗಿ ನಾನೇನು ಮಾಡ್ತೆ ಅಂದರೆ ಅವಾಗೆ ಎಲ್ಲ ಪಾತ್ರೆ ತೊಳೆದಾಕಿ, ನೋಡ್ರಿ ಎಷ್ಟೊಂದವೆ ನೋಡ್ರಿ ತೊಳೆದಿರೋ ಪಾತ್ರೆ. ಬೆಳಗ್ಗೆಗೆ ಎತ್ತಿಡ್ಕೊತೀನಿ ನಾನು. ಮತ್ತು ಇವಾಗ ಬೆಳಗ್ಗೆ ಅಡುಗೆ ಮಾಡ್ತೀನಲ್ಲ, ಅವೆಲ್ಲ ಇರುತ್ತೆ, ಅವೆಲ್ಲ ತೊಳೆಯೋಕ್ಕೆ ಅದು ಖಾಲಿ ಇರಬೇಕಲ್ಲ ಬಟ್ಲು. ಸೊ ಹಾಗಾಗಿ ಅವೆಲ್ಲ ಎತ್ತಿಡ್ಬಿಟ್ಟು ಮತ್ತೆ ಅದರಲ್ಲಿ ಹಾಕ್ಕೊತೀನಿ. ಓಕೆನಾ. ಇವಾಗೆಲ್ಲ ಕೆಲಸ ಮುಗಿತು. ಸೊಪ್ಪು ತಂದಿದ್ರು, ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಎಲ್ಲ ಫ್ರಿಜ್ಜಲ್ಲಿಟ್ಟು ಮಾರ್ನಿಂಗ್ಗೆ ಸಾಂಬಾರು ಮಾಡಬೇಕು. ಇನ್ನು ಮಾರ್ನಿಂಗ್ ಆ ಕೆಲಸ ಇಟ್ಕೊಂಡ್ರೆ ಮಗನಿಗೆ ಸ್ಕೂಲ್ ಇರುತ್ತಲ್ಲ, ಟೈಮ್ ಆಗುತ್ತೆ. ಮತ್ತು ನಾನಿನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾನಿನ್ನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಕಲಿಯೋದಕ್ಕೆ ಅಂತದೇನೋ. ಅದಕ್ಕಾಗಿ ನಾನು ಸಸ್ಪೆನ್ಸಲ್ಲಿ ಇಡ್ತಾಯಿದ್ದೀನಿ, ಆಮೇಲೆ ಹೇಳ್ತೀನಿ ಏನು ಅಂತ ಎಲ್ಲ ಬಂದಾದಮೇಲೆ. ಓಕೆನಾ. ಇವಾಗ ಯಾಕೆ ಅಂತ ನಾನು ಅಷ್ಟೇ, ಇನ್ನು 10 ಗಂಟೆ ಆಗಿದೆ ಇವಾಗ, ಹೋಗಿ ಇನ್ನು ಮಲಗೋದಷ್ಟೇ ಫ್ರೆಂಡ್ಸ್. ಓಕೆನಾ. ಈ ಇವತ್ತು ಸಂಡೇ ನಮ್ಮ ಡೇ ಈ ರೀತಿ ಇತ್ತು. ತುಂಬ ಚೆನ್ನಾಗಿತ್ತು, ಬ್ಯುಸಿಯಾಗಿ ತುಂಬ ಚೆನ್ನಾಗಿತ್ತು. ಓಕೆನಾ. ಇವತ್ತು ಇವನಿಗೆಲ್ಲ ವ್ಯಾಕ್ಸಿನ್ ಕಂಪ್ಲೀಟ್ ಆಗೋಯ್ತು ಇವತ್ತಿಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಸ್ಪೀಡ್ ಡ್ರೀಮ್ಸ್. ಬಾಯ್ ಫ್ರೆಂಡ್ಸ್. ಸ್ಪೀಡ್ ಡ್ರೀಮ್ಸ್. ಪಪ್ಪೀಸ್ ಇದ್ರಿಗೆ ಪಪ್ಪೀಸ್ಗೂ ಬಾಯ್ ಫ್ರೆಂಡ್ಸ್. ಪಪ್ಪೀಸ್ ನೋಡ್ತಾ ಇದ್ರು. ಬಾಯ್ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್.